ಜಿಲ್ಲೆ ಯಾವುದು? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿ. ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸಿದ್ರೆ ಪೊಲೀಸವರು ಫೈನ್ ಹಾಕ್ತೀವಿ. ವಿತೌಟ್ ಹೆಲ್ಮೆಟ್ ಇನ್ಮೇಲೆ ರೈಡ್ ಮಾಡಂಗಿಲ್ಲ ಗಾಡಿ ಮೇಲೆ. ಈಗ ಯಾರ್ಯಾರು ಗಾಡಿ ಎಲ್ಲ ತೆಗೆದು ಒಳಗಡೆ ಹಾಕ್ಸಿದೀವಿ ಅವರೆಲ್ಲ ಹೆಲ್ಮೆಟ್ ತಗೊಂಬಂದ್ರೆ ಗಾಡಿ ತಗೊಂಡು ಹೋಗ್ಬೋದು, ಫೈನ್ ಹಾಕಲ್ಲ. ಅರ್ಥ ಆಗ್ತದೆ ನಿಮ್ಗೆ ಹೇಳ್ತಾ ಇರೋದು? ನೀವೆಲ್ಲ ಎಷ್ಟು ಗಾಡಿ ಇಳಿಸಿದೀವಿ ಇವಾಗ, ಅಷ್ಟು ಗಾಡಿಗಳ್ದು ಒಂದು ಫೈನು ಹಾಕಲ್ಲ. ಹೆಲ್ಮೆಟ್ ತಗೊಂಬಂದ್ರೆ ಹೆಲ್ಮೆಟ್ ತಗೊಂಡ್ ಗಾಡಿ ತಗೊಂಡು ಹೋಗ್ಬೋದು. ಈಗ ಹೆಲ್ಮೆಟ್ ತಗೊಂಬಂದಿಲ್ಲ ಅಂದ್ರೆ ಫೈನ್ ಹಾಕ್ಬಿಟ್ಟೆ ಕಳಿಸ್ತೀವಿ. ಮತ್ತೆ ನಾಳೆ ಸಿಕ್ಕಿದ್ರೆ ನಾಳೆ ಹಿಡಿತೀವಿ, ನಾಳೆನೂ ಫೈನ್ ಹಾಕ್ತೀವಿ. ಅರ್ಥ ಆಯ್ತಾ? ಈಗ ಹೋಗ್ಬೇಕು, ಹೆಲ್ಮೆಟ್ ತಗೊಂಡ್ಬರ್ಬೇಕು, ನಿಮ್ ಗಾಡಿಗಳು ತಗೊಂಡ್ ಹೋಗ್ಬೇಕು. ಈ ಗಾಡಿ ಇಟ್ಕೊಂಡು, ಈ ಗಾಡಿ ಏನು 9356 ಗಾಡಿ, ಈ ಗಾಡಿಗೆ ನಾನು ಇವಾಗ ಏನ್ ಮಾಡ್ತೀನಿ, ಯಾಕೆ ನಿಂತೆಲ್ಲಪ್ಪ ನಿಮ್ಗೆ ಇವ್ರ ಗಾಡಿ ಇಟ್ಕೊಂಡು ಒಂದ್ಸಲ ಇವಾಗ 500 ರೂಪಾಯಿ ಫೈನ್ ಹಾಕ್ತೀನಿ. ಇವ್ರು ಈ ಗಾಡಿ ಬಂದಿದ್ದಾರೆ ಈಗ ಅಂತ ಹೇಳಿ, ಈಗ ಒನ್ ಟೈಮ್ 500 ರೂಪಾಯಿ ಹಾಕ್ತೀನಿ. ಎರಡನೇ ಟೈಮ್ ನಾನು ಇದೇ ಗಾಡಿ ಇಟ್ಕೊಂಡು ಇದೇ ಮನುಷ್ಯನಿಗೆ ನಾನು ಕೇಸ್ ಹಾಕಿದ್ರೆ ನನ್ನ ಸಿಸ್ಟಮ್ ಅಲ್ಲಿ ತಟ್ಟೋದು ಆಟೋಮೆಟಿಕ್ 1000 ರೂಪಾಯಿ ಆಗಿರುತ್ತೆ. 500 ರೂಪಾಯಿ ಬರಲ್ಲ. ಯಪ್ಪ ಕೇಳ್ಬೋದು, ಸರ್ ಏನ್ ಸರ್ ಮೊನ್ನೆ 500 ರೂಪಾಯಿ ಹಾಕಿದ್ರೆ ಇವತ್ತು ಚೆಕ್ ಅಂತ ಹೇಳಿ 1000 ರೂಪಾಯಿ ಕೇಳಿದ್ರೆ ನಾವು ಹೆಂಗ್ ಸರ್ ಕಟ್ಟೋದು, ಕಷ್ಟ ಆಗುತ್ತೆ ಸರ್, ನಮ್ಮ ಕೈಲಿ ಆಗೋದಿಲ್ಲ ಅಂತ ಕೇಳ್ಬೋದು. ಆದ್ರೆ ಸಿಸ್ಟಮ್ ತಗೊಳ್ಳೋದಿಲ್ಲ. ಮೊದಲೆಲ್ಲ ಪೇನ್ ಬರೀತಾ ಇದ್ವಿ, ಅಡ್ಜಸ್ಟ್ ಆಗ್ತಾ ಇತ್ತು. ಈಗ ನಿಮ್ ಗಾಡಿದು ನಾನು ಇನ್ನೊಂದ್ಸಲ ಕೇಸ್ ಹಾಕಿದ್ರೆ ನಿಮ್ ಮಂಗಳೂರಲ್ಲಿ ಹೋಗಿ ಗಾಡಿ ಇಟ್ಕೊಂಡ್ರು ಈಗ ಕಂಪಲ್ಸರಿ ಡಿಸೆಂಬರ್ 12ರಿಂದ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದಾರೆ, ಹೌದಲ್ವಾ? ಮೇನ್ ಆಗಿ ನಾವು ಯಾಕೆ ಗೌರ್ಮೆಂಟ್ ಆಫೀಸ್ಗಳು ಯಾವಿದಾವೆ ಅವ್ರಿಗೆ ಫಸ್ಟ್ ಅವೇರ್ನೆಸ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಫಸ್ಟ್ ಸರಿ ಮಾಡ್ಕೊಂಡ್ರೆ ಪಬ್ಲಿಕ್ ನಮ್ಮನ್ನ ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರಿಂದ ನಾನು ನಿಮ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ನಿಮ್ಗೆ ಅಂತಲ್ಲ ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಸ್ಕೂಲ್ಗಳು ಎಲ್ಲಾ ಕಡೆನೂ ಇಒ ಆಫೀಸ್ ಮತ್ತೆ ಪಿಡಿಒ ಎಲ್ಲಾ ಕಡೆನೂ ಹೋಗ್ಬಿಟ್ಟು ನಾನು ಅವೇರ್ನೆಸ್ ಕೊಟ್ಟಿದ್ದೀನಿ. ನೆನ್ನೆ ಬಂದು ನಿಂತಿರ್ಲಿಲ್ಲ. ಈಗ ನೀವು ಯೂಸ್ ಮಾಡ್ತಿದ್ದೀರಾ, ಇದು ನಿಮ್ದು ಬರ್ಕೊಂಡು ನೀವು ಕೊಟ್ಟಿರುವಂತಹ ಹೆಲ್ಮೆಟ್. ಬಟ್ ಅದು ತಲೆ ಉಡ್ಸುತ್ತೆ ನಿಮ್ಗೆ. ಅದು ಏನಕ್ಕೆ ಕೊಟ್ಟಿರೋದು, ನಿಮ್ ತಲೆ ಏನಾದ್ರೂ ಮೇಲ್ಗಡೆ ಇಂದ ಬಿತ್ತು ಅಂದ್ರೆ ಏನೋ ಕಾಪಾಡೋದಿದೆ. ಬಟ್ ಏನಾದ್ರು ಕೆಳಗಡೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬೇಕಿರೋ ಹೆಲ್ಮೆಟ್ ಈ ತರ ಕ್ಲೋಸ್ ಹೆಲ್ಮೆಟ್ ಯಾರು ಹಾಕಿದ್ದಾರೆ, ಇದು ಕ್ಲೋಸ್ ಚೇಂಜ್ ಮಾಡ್ಕೋಬೇಕು, ಆಯ್ತಾ? ಸೊ ಕ್ಲೋಸ್ ಹೆಲ್ಮೆಟ್ ಹಾಕೊಳ್ಳಿ. ನಿಮ್ ಜೀವ ತುಂಬಾ ಇಂಪಾರ್ಟೆಂಟ್. ನೀವು ಇರೋದೇ